ನೀವೆಲ್ಲರೂ ಸೇರಿ ಚಲ್ಲಿರೆ ಮಲ್ಲಿಗೆಯ, ಚಲ್ಲಿರೆ ಮಲ್ಲಿಗೆಯ, ನೀವೆಲ್ಲರೂ ಸೇರಿ ಚಲ್ಲಿರೆ ಮಲ್ಲಿಗೆಯ. ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನುಂಡು ಉಕೀನುಳಿ ಬಾಜಿ ಹೆಗಲೇರಿ, ಉಕೀನುಳಿ ಬಾಜಿ ಹೆಗಲೇರಿ ಹೊರಟಾರು ಒಳ್ಳೊಂದು ಮರವ ತಡಿಯಲು. ರಾಯ ನಮ್ಮಣ್ಣ ರಾಯ ಸಾವಿರ ಕುದುರೆಯ ಸರದಾರ ನಿವನು, ಸರವೇಗದಲ್ಲಿ ಓಡಾಡಿ ಬರುವನು, ಸಣ್ಣಕ್ಕಿ ಕೊಯಲಲ್ಲಿ ಓಡಾಡಿ ಬರುವನು, ಅರಸಿನೆಣ್ಣೆಯ ಬೆರೆಸಿ ಮಿಯೋನು, ಮಾವ ನಿಮ್ಮಗನ ಪಾದ ತೊಳೆದೇನು ಸೋಬಾನವೇ. ವೀಕ್ಷಕರೇ ನಮಸ್ತೆ. ಸೋಬಾನೆ ಹಾಡುಗಳನ್ನು ಅರಸಿ ಸುದ್ದಿಯ ಪಯಣ, ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ. ನಮ್ಮ ಜನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿರುವಂಥದ್ದು. ಸೋಬಾನೆ ಹಾಡುಗಳು ಇದರ ಒಂದು ಭಾಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಬಾನೆ ಹಾಡುಗಳು ಮರೆಯಾಗ್ತಾ ಇವೆ. ನಮ್ಮ ಶುಭ ಸಮಾರಂಭಗಳಿರ್ಬೋದು, ವೈಯಕ್ತಿಕ ಸಂಭ್ರಮದ ಆಚರಣೆಗಳ ಸಂದರ್ಭದಲ್ಲಿರ್ಬೋದು, ಅಥವಾ ಸಾಮಾಜಿಕ ಸಂದರ್ಭಗಳಲ್ಲಿರ್ಬೋದು, ಅನೇಕ ಸೋಬಾನೆ ಹಾಡುಗಳನ್ನು ನಮ್ಮ ಜನಪದರು ಹಾಡಿದ್ದಾರೆ, ಮುಂದಿನ ಪರಂಪರೆಗೆ ದಾಟಿಸಿದ್ದಾರೆ. ಅದನ್ನು ಮತ್ತೆ ನೆನಪಿಸಿ ಅದನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಒಂದು ವಿನೂತನವಾದ ಕಾರ್ಯಕ್ರಮ ಸುದ್ದಿ ಹಮ್ಮಿಕೊಂಡಿರುವಂಥದ್ದು ಸೋಬಾನೆ ಸೊಗಡು. ಇವತ್ತು ನಾನು ಸುಳ್ಯ ನಗರ ಪ್ರದೇಶದಲ್ಲಿ ಇದ್ದೇನೆ. ಇಲ್ಲಿ ಒಂದಷ್ಟು ಮಂದಿ ಇವತ್ತು ಸೋಬಾನೆ ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ನೀವು ಈಗಾಗಲೇ ಅನೇಕ ಎಪಿಸೋಡ್ಗಳನ್ನು ನೋಡಿರ್ತೀರಿ. ಅನೇಕ ಸಾವಿರ ಜನ ಇದನ್ನು ನೋಡಿದರು, ವೈಯಕ್ತಿಕವಾಗಿ ಸೋಬಾನೆ ಹಾಡುಗಳನ್ನು ಹಾಡಿದರು. ಆದರೆ ಇವತ್ತು ಇಲ್ಲಿ ಈ ಮನೆಯಲ್ಲಿ ಗುಂಪಾಗಿ ಸೋಬಾನೆ ಹಾಡುಗಳನ್ನು ಅವರು ಹಾಡಲಿಕ್ಕಿದ್ದಾರೆ, ನೀವು ಕೇಳಲಿಕ್ಕಿದ್ದಾರೆ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಇರುವ ಎಲ್ಲರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ತಂಡದ ಸದಸ್ಯರಾಗಿರುವಂಥ ಸುಷ್ಮಿತಾ ಸಂತೋಷ್ ಜಾಕೆ ಮೇಡಮ್ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರೂ ನಮ್ಮ ಪರಿಚಯ ಮಾಡಿಕೊಡಿ. ಇವರು ನನ್ನಮ್ಮ ಜಯಮ್ಮ ಚಟ್ಟಿಮಡ ಅಂತ ಹೇಳಿ, ಮತ್ತು ಅದೇ ರೀತಿ ಇವರು ಮೀನಾಕ್ಷಿ ಸುಂದರ ರಾಮಕಜೆ. ನನ್ನ ಹೆಸರು ಸುಜಾತ ಕಲ್ಲಾಜೆ. ನಾನು ಜ್ಞಾನಗಂಗಾ ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಉಷಾ ಚೆಟ್ಟಿಮಾಡ. ನಾನು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ. ಜಯಮ್ಮ ಚೆಟ್ಟಿಮಾಡ ಅವರು ನಾಡಿನ ಖ್ಯಾತ ಲೇಖಕಿ, ನಿವೃತ್ತ ಪ್ರಾಂಶುಪಾಲರು, ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಹಳಬರ ಜೋಳಿಗೆ ಎನ್ನುವಂಥ ಒಂದು ಕೃತಿಯನ್ನು ಹೊರತಂದವರು. ಇವತ್ತು ಇವರೆಲ್ಲರೂ ಸೇರಿ ಈ ಒಂದು ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸುಷ್ಮಿತಾ ಮೇಡಮ್, ಯಾವಾಗ ಸೋಬಾನೆ ಕಲ್ತ್ರಿ? ನಾವು ನಿಮ್ಮ ಸುದ್ದಿಯಲ್ಲಿ ಈ ವಿಶೇಷವಾದಂಥ ಮತ್ತೊಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ನೋಡಿದಾಗಲೇ ನಮಗೆ ಬಹಳ ಖುಷಿ ಆಯಿತು. ಕೂಡಲೇ ನಾನು ಆ ಮೆಸೇಜನ್ನು ಸುಜಾತ ಮೇಡಮಿಗೆ, ಉಷನಿಗೆ ಹಾಗೂ ಇವರಿಗೆ ಕೂಡ ಕಳಿಸಿಕೊಟ್ಟೆ. ನಾವು ಯಾಕೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನನಗೆ ಅನಿಸಿತ್ತು. ಯಾಕೆಂತೇಳಿದರೆ ಸೋಬಾನೆಗೆ ಒಂದು ಬಹಳಷ್ಟು ಹಿನ್ನೆಲೆ ಇದೆ. ಇವತ್ತಿನ ಆನ್ಲೈನ್ ಮದುವೆಯನ್ನು ಕೂಡ ನಾವು ನೋಡಿದ್ದೇವೆ. ಅಂಥದ್ರಲ್ಲಿ ಈ ಪದ್ಯವನ್ನು ಇವರು ಹೇಳ್ತಾ ಹೋದಾಗೆ ಒಂದು ಎಷ್ಟು ನಮ್ಮ ನಾಡು ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತೇಳಿ ನನಗೆ ಅನಿಸ್ತದೆ. ಯಾಕೆಂತೇಳಿದರೆ ಅದರಲ್ಲಿ ಬರ್ತದೆ ಗಂಧದ ನಾಡಿನಿಂದ ಅವನು ರಾಯರು ಬರ್ತಾರೆ ಅಂತ ಹೇಳುವಾಗ. ಹಾಗಾದರೆ ನಮ್ಮ ಒಂದು ಪರಂಪರೆ, ನಮ್ಮ ಒಂದು ಪರಿಸರ ಅಷ್ಟೊಂದು ವಿಶಿಷ್ಟವಾಗಿತ್ತು, ಅಷ್ಟೊಂದು ಜೀವಂತಿಕೆ ಇತ್ತು, ಅದೇ ರೀತಿ ಒಂದು ಅಷ್ಟು ಶ್ರೀಮಂತಿಕೆಯಿಂದ ತುಂಬಿತ್ತು ಅಂತೇಳಿ ನನಗೆ ಅನಿಸಿತು. ಉದ್ದೇಶ ಕೂಡ ಅದೇ ಆಗಿತ್ತು, ಮುಂದಿನ ತಲೆಮಾರಿಗೆ ಇದನ್ನು ದಾಟಿಸಬೇಕು, ಮತ್ತೆ ಹಾಡುವವರು ಹೆಚ್ಚಾಗಿ ಬರಬೇಕು ಅಂತ. ಆ ಉದ್ದೇಶನ ನೀವು ಸಾಫಲ್ಯಗೊಳಿಸಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ಮೊದಲ ಹಾಡನ್ನು ಕೇಳೋಣ, ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಇದು ನಮ್ಮ ಗೌಡ ಸಂಸ್ಕೃತಿಯ ಪ್ರಕಾರ ಎಣ್ಣೆ ಅರಸಿನ ಮಾಡಿ ಮದುಮಕ್ಕಳು ಬಂದು ಹಸೆ ಚಾಪೆಯ ಮೇಲೆ ಕೂತ್ಕೊಳ್ಳುವಾಗ ಹಸೆ ಬರಿತಾ ಇರ್ತಾರೆ. ಅಂದರೆ ಅವರ ಸೋದರ ಭಾವಂದಿರು ಆ ಟೈಮಲ್ಲಿ ಹಸೆ ಬರೆಯುವಾಗ ಹೇಳುವಂಥ ಹಾಡು. ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನುಂಡು ಉಕೀನುಳಿ ಬಾಜಿ ಹೆಗಲೇರಿ, ಉಕೀನುಳಿ ಬಾಜಿ ಹೆಗಲೇರಿ ಹೊರಟಾರು ಒಳ್ಳೊಂದು
ಹಸೆ ಬರೆವ ಜಗುಲೀಲಿ ಏನುಂಟು ಏನಿಲ್ಲ ಹಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಹಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಜಗಲೀಲಿ ಹಸೆ ಬರೆವ ಜಗುಲಿ ಬಲು ಇಂಬು ಹಸೆ ಬರೆವ ಜಗುಲೀಲಿ ನುಂಟು ಏನಿಲ್ಲ ಯಾಲಕ್ಕಿ ಸಿಪ್ಪೆ ಮೊದಲಿಲ್ಲ ಯಾಲಕ್ಕಿ ಸಿಪ್ಪೆ ಮೊದಲಿಲ್ಲ ಜಗುಲೀಲಿ ಹಸೆ ಬರೆವ ಜಗುಲಿ ಬಲು ಇಂಬು ಹಸೆ ಬರೆಯಲೆಂಬು ಋಷಿ ಮುನಿಗಳು ಬಂದು ಚೆನ್ನಾಗಿ ಹಸೆಯ ಬರೆಯಿರಿ ಹಸೆ ಬರೆಯಲು ಇನ್ಯಾರು ಬರಬೇಕು ತಾಯಿ ಸೋದರದ ಹಿರಿ ಭಾವ ತಾಯಿ ಸೋದರದ ಹಿರಿ ಭಾವ ಬರಬೇಕು ಚೆನ್ನಾಗಿ ಹಸೆಯ ಬರೆಯಿರಿ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಸೂರ್ಯ ದೇವರ ಬಣ್ಣ ಬರಿರಣ್ಣ ಆ ಬಣ್ಣ ಈ ಬಣ್ಣ ಈ ಬಣ್ಣ ಬರಿರಣ್ಣ ಸೂರ್ಯ ದೇವರ ಬಣ್ಣ ಬರಿರಣ್ಣ ಸೂರ್ಯ ದೇವರ ಅಕ್ಕ ಬರುತ್ತಾಳೆ ಎಂದು ನೀವು ಚೆನ್ನಾಗಿ ಹಸೆಯ ಬರೆಯಿರಿ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಚಂದ್ರ ದೇವರ ಬಣ್ಣ ಬರಿರಣ್ಣ ಚಂದ್ರ ದೇವರ ತಂಗಿ ಬರುತ್ತಾಳೆ ಎಂದು ನೀವು ಚೆನ್ನಾಗಿ ಹಸೆಯ ಬರೆಯಿರಿ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಗಿರಿರಾಮರ ಬಣ್ಣ ಬರಿರಣ್ಣ ಹಸೆ ಬರೆಯಲರಿಗೆ ಏನೇನು ಕೊಡಂಬಾಕೆ ಸಣ್ಣಕ್ಕಿ ಬಳಿರು ಸಮ ಉಂಬಳಿ ಹಸೆ ಬರೆದವರಿಗೆ ಏನೇನು ಉಡುಗೊರೆ ಸಮ ಪಟ್ಟಿಗಳ ಸಮ ಉಡುಗೊರೆ ಹಸೆ ಬರೆದವರಿಗೆ ಯಾವ್ಯಾವ ಬೆಳ್ಯಗಳು ತಟ್ಟೆಲಿಲ್ಯವ ತಂದಿಡಿರೋ ನಮ್ಮೊಂದಿಗೆ ಜಯಮ್ಮ ಚೆಟ್ಟಿಮಾಡ ಇವರಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಜನಪದವಾಗಿರುವಂಥ ಅನೇಕ ಸಂಗತಿಗಳನ್ನು ಲೇಖನಗಳ ಮೂಲಕ ಪ್ರಸ್ತುತಪಡಿಸಿರುವಂತಹ ಲೇಖಕಿ ಕೂಡ. ಮೇಡಮ್, ಸೋಬಾನೆ ಹಾಡುಗಳ ಬಗ್ಗೆ ಅದು ನೀಡುವಂಥ ಆರ್ದ್ರತೆ ಇರ್ಬೋದು, ಪ್ರಾಮುಖ್ಯತೆ ಇರ್ಬೋದು, ಅದರ ಬಗ್ಗೆ ಏನು ಹೇಳ್ತೀರಿ? ಸೋಬಾನೆ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ರಸಾತ್ಮಕವಾಗಿ ವ್ಯಕ್ತಗೊಳಿಸುವಂಥ ಒಂದು ಮಾಧ್ಯಮ. ಇದು ಕುಟುಂಬದ, ಸಮಾಜದ ಮತ್ತು ಒಂದು ಸಮುದಾಯದ ಶ್ರೇಯಸ್ಸನ್ನು ಹಾರೈಸುವಂಥ ಉದ್ದೇಶದಿಂದ ಕೂಡಿದೆ. ಇದರಲ್ಲಿರುವ ಹಾಡುಗಳನ್ನು ಕೇಳಿದರೆ ನನಗೆ ಮಹಾಭಾರತ, ರಾಮಾಯಣದಲ್ಲಿ ಯಾವ ಒಂದು ಆಶಯವನ್ನು ಇಟ್ಟುಕೊಂಡಿದ್ದಾರೆ ಅದೇ ಆಶಯ ಇದರಲ್ಲೂ ಕೂಡ ಕಾಣ್ತದೆ. ಕಾಳಿದಾಸನ ಶಕುಂತಲದಲ್ಲಿ ಶಕುಂತಲೆಯನ್ನು ಬೀಳ್ಕೊಡುವಾಗ ಕಣ್ಣೊರೆಸಿ ಹೇಳುವಂಥ ಮಾತುಗಳು ಈ ಶೋಭನ ಹಾಡಿನಲ್ಲಿ ಅಂದರೆ ಜನಪದ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಅಂದರೆ ಈ ಶೋಭಾನ ಹಾಡುಗಳಿಗೆ ಕೂಡ ಕಾವ್ಯದ ಮಹತ್ವ ಉಂಟು ಅಂತ ನನಗೆ ಅನ್ನಿಸ್ತದೆ. ವೀಕ್ಷಕರೇ, ಈ ತಂಡದ ಮತ್ತೊಂದು ಸೋಬಾನೆ ಹಾಡನ್ನು ಕೇಳೋಣ. ಇದನ್ನು ಮದುಮಕ್ಕಳನ್ನು ಹಸೆ ಚಾಪೆಯಲ್ಲಿ ಕೂರಿಸಿ ಹಸೆ ಅಕ್ಕಿ ಹಾಕುವಾಗ ಹೇಳುವಂತ ಹಾಡಿದು. ಚಲ್ಲೀರೆ ಮಲ್ಲಿಗೆಯ ನೀವೆಲ್ಲರೂ ಸೇರಿ ಚಲ್ಲೀರೆ ಮಲ್ಲಿಗೆಯ, ಚಲ್ಲೀರೆ ಮಲ್ಲಿಗೆಯ
ನೀವೆಲ್ಲರೂ ಸೇರಿ ಚೆಲ್ಲಿರೆ ಮಲ್ಲಿಗೆಯ, ಮದುಮಕ್ಕಳ ತುಂಬ ಚೆಲ್ಲಿರೆ ಮಲ್ಲಿಗೆಯ, ನೀವೆಲ್ಲರೂ ಸೇರಿ ಚೆಲ್ಲಿರೆ ಮಲ್ಲಿಗೆಯ. ಉಲ್ಲಾಸಿಯರೆಲ್ಲರೂ ಸೇರಿ ಉಲ್ಲಾಸನ ಮೇಲೆ ಚೆಲ್ಲಿರೆ ಮಲ್ಲಿಗೆಯ, ನೀವೆಲ್ಲರೂ ಸೇರಿ ಚೆಲ್ಲಿರೆ ಮಲ್ಲಿಗೆಯ. ಕಡಗ ಕಂಕಣದಿಂದ ಉಂಡ ಉಡುಪಿ ಕೃಷ್ಣನ ಮೇಲೆ ಚೆಲ್ಲಿರೆ ಮಲ್ಲಿಗೆಯ, ನೀವೆಲ್ಲರೂ ಸೇರಿ ಚೆಲ್ಲಿರೆ ಮಲ್ಲಿಗೆಯ. ಗಂಧದ ಪರಿಮಳ ಸುಂದರ ಬಾಲಯ್ಯನ ಮೇಲೆ ಚೆಲ್ಲಿರೆ ಮಲ್ಲಿಗೆಯ, ನೀವೆಲ್ಲರೂ ಸೇರಿ ಚೆಲ್ಲಿರೆ ಮಲ್ಲಿಗೆಯ. ಮುತ್ತಲ್ಲ ನಣ್ಣಯ್ಯ ಮುತ್ತಲ್ಲ ನಕ್ಕಯ್ಯ, ಮುತ್ತಿನಂತ ತೆಲ್ಲಿ ಬೆಳೆದಂತ ತೆನೆಯಕ್ಕಿ ಎತ್ತಿ ಚೆಲ್ಲಿರೋ ತಲೆ ತುಂಬ ಸೋಬಾನವೇ ಸೋಬಾನ ಬನ್ನೀರೇ. ಮುತ್ತು ಬಿಂತೆಂದು ಬೆದರದಿರಣ್ಣಯ್ಯ, ಮುತ್ತಲ್ಲ ಕಾಣೋ ತಲೆಯಕ್ಕಿ ಸೋಬಾನವೇ ಸೋಬಾನ ಬನ್ನೀರೇ. ನಮ್ಮ ಜೊತೆಗೆ ಈ ತಂಡದ ಇತರ ಸದಸ್ಯರು ಕೂಡ ಇದ್ದಾರೆ. ಮೀನಾಕ್ಷಿ ಮೇಡಮ್ ಈಗಾಗಲೇ ಮೊನ್ನೆ ತಾನೇ ಅವರನ್ನು ಈ ಹಿಂದಿನ ಎಪಿಸೋಡಲ್ಲಿ ನೀವು ಗಮನಿಸಿರ್ತೀರ, ವೈಯಕ್ತಿಕವಾಗಿ ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ, ಆಗ ಅಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ನಾನು ಅವರನ್ನು ಇವತ್ತು ಮಾತಾಡಿಸುವುದಿಲ್ಲ. ಸುಜಾತ ಪ್ರಸನ್ನ ಮೇಡಮ್ ಅವರಿದ್ದಾರೆ. ತಾವು ಯಾವ ಕಲ್ತ್ರಿ ಮೇಡಮ್? ನಮಸ್ಕಾರ. ಮೂಲತಃ ನಾನು ಶಿವಮೊಗ್ಗ ಜಿಲ್ಲೆಯವಳಾದ ಕಾರಣ ಮದುವೆ ಆದ ಬಂದ ಮೇಲೆ ನಾನು ಇದನ್ನೆಲ್ಲ ಇಲ್ಲಿ ಕೇಳ್ತಾ ಇರೋದು. ಅಂತೂ 20 ವರ್ಷದಿಂದ ನಾನು ಈ ಸೋಬಾನೆ ಹಾಡುಗಳನ್ನು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಬರ್ತಾ ಇದ್ದೆ. ನಾನು ತುಂಬ ಮನಸ್ಸಿಗೆ ಹತ್ತಿರ ಆಯಿತು ನನಗೆ. ಹಾಗಾಗಿ ಕಲಿಬೇಕು ಅಂತೇಳಿ ತುಂಬ ಆಸೆ ಇತ್ತು. ನಮ್ಮ ಮಂಡೆಕೊಲ್ಲಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವರಿಂದ ಕಲಿಬೇಕು ಅಂತ ತುಂಬ ಅಂದ್ಕೊಂಡೆ, ಆದರೆ ಸಮಯ ಸಹ ಆಗಲಿಲ್ಲ. ಇತ್ತೀಚೆಗೆ ದುರ್ಗಾಕುಮಾರ್ ಸರ್ ಅವರು ಮೆಸೇಜ್ ಕಳಿಸಿದ್ರು, ಇಂಥ ಸೋಬಾನೆ ಹಾಡುಗಳಿದೆ ಅಂತೇಳಿ. ಹಾಗಾಗಿ ತುಂಬ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ, ಆದರೆ ದಕ್ಷಿಣ ಕನ್ನಡ ಕೊಡುಗೆಗೆ ಸಂಬಂಧಪಟ್ಟಂಥದ್ದು ಯಾವುದು ಸಿಗಲಿಲ್ಲ ನನಗೆ. ತುಂಬ ಬೇಜಾರಾಯಿತು. ಬಟ್ ಆದ ಕಾರಣ ಇದೊಂದು ಒಳ್ಳೆಯ ಪ್ರಯತ್ನ ಅಂತ ಕಂಡಿತ್ತು ನನಗೆ. ಈಗ ಬೇರೆಲ್ಲೂ ಕಾಣಲಿಲ್ಲ ನನಗೆ ಅದು. ಸೊ ಅದೇ ಸಮಯದಲ್ಲಿ ಸುಷ್ಮಿತಾ ನನ್ನ ಫ್ರೆಂಡ್ ಕರೆದ್ರು, ಒಟ್ಟಿಗೆ ಸೇರಿ ಮಾಡುವ ಅಂತೇಳಿ. ತುಂಬ ಖುಷಿ ಆಯಿತು, ಯಾಕಂದರೆ ಮನಸ್ಸಲ್ಲಿ ಒಬ್ಬಳೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ, ಅದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಸೊ ಅದರ ಮೂಲಕ ನನಗೆ ಇದನ್ನು ಕಲೀಲಿಕ್ಕಾಯಿತು. ವೀಕ್ಷಕರೇ, ನಮ್ಮ ಈ ಸೋಬಾನೆ ಸೊಗಡು ಕಾರ್ಯಕ್ರಮ ಆರಂಭಗೊಳಿಸಿ ಅದನ್ನು ನಾವು ನಮ್ಮ ಚಾನೆಲ್ಗೆ ಅಪ್ಲೋಡ್ ಮಾಡುವಾಗ ನಮಗೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಜಾಸ್ತಿ ಪ್ರತಿಕ್ರಿಯೆಗಳು ಬಂತು. ಸಾವಿರಾರು ಜನ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಅದನ್ನು ನೋಡ್ತಾ ಇದ್ರು. ಇನ್ನಷ್ಟು ಜನ ಹಾಡುಗಾರರು ಸಿದ್ಧರಾಗಿದ್ದರು. ನಮ್ಮ ಉದ್ದೇಶ ಕೂಡ ಅದೇ ಇತ್ತು. ಹಾಗಾಗಿ ಬಹುಶಃ ಈ ತಂಡ ಕೂಡ ಇವತ್ತು ಇಲ್ಲಿ ಹಾಡ್ತಾ ಇದೆ. ನಮ್ಮೊಂದಿಗೆ ತಂಡದ ಮತ್ತೋರ್ವ ಸದಸ್ಯ ಉಷಾ ಮೇಡಮ್ ಇದ್ದಾರೆ. ಮೇಡಮ್, ತಾವು ಏನು ಹೇಳ್ತೀರಿ ಸೋಬಾನೆಗಳ ಬಗ್ಗೆ? ಹೇಗೆ ಕಲ್ತೀರಿ? ನಾವು ಚಿಕ್ಕದಿಂದಲೇ ಕೇಳ್ತಾ ಇದ್ದೆವು. ನನ್ನ ಚಿಕ್ಕಮ್ಮ ಹಾಡ್ತಾ ಇದ್ರು, ಆದರೆ ಇದುವರೆಗೆ ಹಾಡಿರಲಿಲ್ಲ. ಈಗ ಸುದ್ದಿಯವರು ಇದೊಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ತುಂಬ ಪ್ರಶಂಸನೀಯವಾದಂತಹ ಕೆಲಸ ಇದು. ನನ್ನ ಅತ್ತಿಗೆ ನನಗೆ ಇದರ ಬಗ್ಗೆ ಹೇಳಿದರು, ನಾವು ಒಮ್ಮೆ ಎಲ್ಲ ಸೇರಿಕೊಂಡು ಹಾಡು ಒಂದು ಪ್ರಯತ್ನ ಮಾಡಿ ನೋಡುವ ಅಂತ. ಬಹಳ ಖುಷಿ ಆಯಿತು ನಾವೆಲ್ಲರೂ ಸೇರಿ ಒಟ್ಟಿಗೆ ಹಾಡೋದು ಅಂತ. ಹಾಗೆ ನಾವೆಲ್ಲ ಕಲಿತು ಈಗ ಒಂದು ಟ್ರೈ ಮಾಡ್ತಾ ಇದ್ವಿ. ವೀಕ್ಷಕರೇ, ಈ ಒಂದು ಸೋಬಾನೆ ಅದು ಈಗಾಗಲೇ ಮೇಡಮ್ ಹೇಳಿದ ಹಾಗೆ ಸಾಂಪ್ರದಾಯಿಕತೆ ಒಂದು ಅಂಶ. ಆ ಸಂಪ್ರದಾಯವನ್ನು ಇಲ್ಲಿ ಬಿಂಬಿಸಲಿಕ್ಕೆ ಬೇಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಹಸೆ ಬರೆಯುವಂಥದ್ದಿರ್ಬೋದು, ಇನ್ನಿತರ ಎಲ್ಲ ಸಂಗತಿಗಳನ್ನು ಕೂಡ ಅವರು ಈ ಒಂದು ನಮ್ಮ ವೀಕ್ಷಕರಿಗೆ ಮನದಟ್ಟು ಮಾಡಲಿಕ್ಕೆ ಮತ್ತು ಒಂದು ಸಂಪ್ರದಾಯವನ್ನು ಬಿಂಬಿಸಲಿಕ್ಕೆ ಅವರು ತಯಾರಿಯನ್ನು ನಡೆಸಿದ್ದಾರೆ. ಇದು ಮದುಮಕ್ಕಳನ್ನು ಸ್ನಾನ ಮಾಡಿಸಿ ಬರುವಾಗ ಅವರಿಗೆ ಆರತಿ ಬೆಳಗಿ ನಂತರ ಅವರ ಕೈಕಾಲು ತೊಳೆಯುವಾಗ ಹೇಳುವಂಥ ಹಾಡು. ರಾಯ ನಮ್ಮಣ್ಣ ರಾಯ, ಸಾವಿರ ಕುದುರೆಯ ಸರದಾರ ನಿವನು, ಸರವೇಗದಲ್ಲಿ ಓಡಾಡಿ ಬರುವನು, ಸಣ್ಣಕ್ಕಿ ಬಯಲಲ್ಲಿ ಓಡಾಡಿ ಬರುವನು, ಅರಸಿನೆಣ್ಣೆಯ ಬೆರೆಸಿ ಮಿಯೋನು, ಮಾವ ನಿಮ್ಮಗನ ಪಾದ ತೊಳೆದೇನು ಸೋಬಾನವೇ. ರಾಯರ ರಾಯ ನಮ್ಮಣ್ಣ ರಾಯ, ಗಂಧದ ವನದಲ್ಲಿ ಓಡಾಡಿ ಬರುವನು, ಗಂಧದ
ವೀಕ್ಷಕರೇ ಕೇಳಿದ್ರಲ್ಲ, ಇದೇ ಪ್ರಥಮ ಬಾರಿಗೆ ನಮ್ಮ ಸೋಬಾನೆ ಸೊಗಡು ಎಪಿಸೋಡ್ನಲ್ಲಿ ಗುಂಪು ಹಾಡನ್ನು, ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ. ಜೊತೆಗೆ ಸೋಬಾನೆ ಕುರಿತಾದ ಅವರ ವಿಚಾರಗಳನ್ನು ತಿಳಿಸಿದ್ದಾರೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ, ಸುದ್ದಿ ಬಳಗದ ಯಶ್ವಂತ್ ಕಾಳಮನಿ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.